ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ಎಲ್ಲರೂ ಕೂಡ ಕೂತಿರ್ತಾರೆ ಉದ್ಯಾನವನದಲ್ಲಿ. ಸಂಗೀತ ಭಾಗ್ಯಮ್ನವ್ರು ನೋಡ್ಬಿಟ್ಟು ಇದೇನ್ ಭೂಮಿ ಹೇಳಲೇ ಇಲ್ವಲ್ಲ ಭಾಗ್ಯಮ್ನವ್ರು ದಿಢೀರಂತ. ಏನಿಲ್ಲಮ್ಮ, ನಾನೇ ಕರ್ಸಿದ್ದು ಭಾಗ್ಯಮ್ನವ್ರನ್ನ ಸ್ಕ್ಯಾನ್ ಮಾಡ್ಬೇಕು ಅದಕ್ಕೆ ಅಂತ ಹೇಳಿ ನಚ್ಚಿ ಹೇಳ್ತೀನಿ. ಹೌದೇನೋ, ಬೇಗ ಕರ್ಕೊಂಡು ಹೋಗಾದ್ರೆ. ಅದಕ್ಕೆ ಬನ್ನಿ ಹೋಗೋಣ, ಆಯ್ತು ಬನ್ನಿ ಮೈದು ಅಂತೆ. ಬರ್ತೀಯೇನೆ ಅಂಜು, ಒಂದ್ ರೌಂಡ್ ಹೋಗ್ಬೇಡ ಹಾಗೇನೆ. ಇಲ್ಲ ನಮ್ ಬರೋದಿಲ್ಲ ಅಂತಾಳೆ ಬಿಂಕಾತಿ. ಇಲ್ಲಿ ಅಜಿತ್ ಬರ್ತಾನೆ. ಅಜಿತ್ ಒಳಗ್ ಬರ್ತಿದ್ದಾಗೇನೆ ಭೂಮಿ ಭೂಮಿ ಅಂತ ಕೂಗಾಡ್ತಾನೆ. ಅದಕ್ಕೆ ಸಂಗೀತ, ಏನೋ ಒಂದು ಕ್ಷಣ ಬಿಟ್ಟಿರಕ್ಕಾಗಲ್ವ ನಿನಗ್ ಭೂಮಿನ? ಇವನೊಬ್ನೇ ಮದ್ವೆ ಆಗಿರ್ದೀನಿ, ಯಾರು ಮದ್ವೆ ಆಗಿಲ್ಲ, ಹೌದಲ್ವಾ? ಅದಕ್ಕೆ ಅಜಿತ್ ಅಂತಾನೆ, ಆಗಲ್ಲಮ್ಮ, ಯಾವಾಗ್ಲೂ ಅವಳೆ ಕಾಫಿ ತಂದು ಕೊಡೋಳಲ್ವಾ, ನಮ್ಮಮ್ಮನಿಗೆ ಇಷ್ಟು ಸ್ಟ್ರೈನ್ ಮಾಡ್ತಾವ. ಅಬ್ಬಬ್ಬಬ್ಬ ಸಾಕು ಸುಮ್ನಿರೋ, ಡೈಲಾಗ್ ಕಂಡಿದ್ದೀನಿ ಅವಳನ್ನ ಮಾತಾಡ್ಸೋಣ ಅಂತ. ಬಾಳ ಮಾತಾಡ್ಸಿದಿ ಬಿಡಪ್ಪ ನೀನ್ ಹೆಂಡ್ತಿನ. ಅಲ್ಲ ಅಜಿತ, ಯಾಕೋ ಬಿಟ್ಟಿರಕ್ಕಾಗಲ್ವೇನೋ? ಆಗಲ್ಲಮ್ಮ, ಕೆಲವೊಂದು ಸಂಬಂಧಗಳು ಆಗಿನೇ ಆವರಿಸ್ಕೊಂಡ್ಬಿಡ್ತಾವ ಕಣಮ್ಮ, ನನಗ್ ಗೊತ್ತಾಗ್ದೇನೆ. ಅರ್ಥ ಆಗತ್ತೆ ನನಗೆ. ಅಷ್ಟೇ ಭೂಮಿ ಬರ್ತಾಳೆ. ಏನ್ ನಿನಗೆ ಹೋಗ್ಬೇಕಾದ್ರೆ ಫೋನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅದಕ್ಕೆ ಭೂಮಿ ಇದ್ದವಳು, ಇಲ್ಲ ಸಾಹೇಬ್ರೆ ನೀವು ಬ್ಯುಸಿ ಇರ್ತೀರಾ ಅಂತ ಹೇಳಕ್ಕಾಗ್ಲಿಲ್ಲ. ನಚ್ಚಿ ಏನಾಯ್ತು, ಎಲ್ಲ ಸರಿ ಆಯ್ತು ತಾನೆ ಅಂತ ಸಂಗೀತ ಅವ್ರು ಕೇಳಿದಾಗ, ಹೂನಮ್ಮ, ಏನ್ ತೊಂದ್ರೆ ಇಲ್ಲ, ಅವರ ಆರೋಗ್ಯ ಬಹಳಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ತಾರೆ. ರೂಮಿಗೆ ಬರ್ತಾರೆ. ರೂಮಿಗೆ ಬರ್ತಿದ್ದಾಗೇನೆ ಅಜಿತನಿಗೆ ಭೂಮಿ ಹೇಳ್ತಾಳೆ, ಯಾಕೆ ಸಾಹೇಬ್ರೆ ಇಷ್ಟೊಂದು ನನ್ನನ್ನು ಹಚ್ಕೊಳ್ತಾ ಇದ್ದಾರೆ, 3 ದಿನ ಇರೋದು. ಅದಕ್ಕೆ ಅಜಿತ್ ಅಂತಾನೆ, ಕೆಲವೊಂದು ಸಂಬಂಧಗಳಾಗೇನೆ ಆಯ್ತು ಅಂತ ಅಂತಾಳೆ. ಅಷ್ಟೊತ್ತಿಗೆ ಅಜ್ಜಿ ಇದ್ದವರು ನಚ್ಚಿಗೆ, ನಚ್ಚಿ ಹೋಗ್ ಅಜಿತನ್ ಕರ್ದಪ್ಪ ಅಂದಾಗ ಎಲ್ಲ ಹಾಲಲ್ಲಿ ಕೂತಿರ್ತಾರೆ. ಹೌದಾ ಅಂತಾರೆ. ನೀನ್ ಅಜಿತ್ ನಂಗೆ ಅಲ್ಲ ಕಣೋ, ನೀನ್ ಬಾಳ ಸ್ಲೋ ನೀನು ಅಂತೇಳಿ ಅಜ್ಜಿ ಅಂತಿದ್ದಾಗೇನೆ ಹಂಗೆ ಚುಚ್ಬಿಟ್ರೆ ಅಂತ. ಏನಂದೆ? ಏನಿಲ್ಲ ಬಿಡು ಅಜ್ಜಿ, ಆಯ್ತು ಕರ್ದ್ ಬರ್ತೀನಿ. ಹೋಗ್ತಾ, ಅಯ್ಯೋ ಯಾರಪ್ಪ ಕರೀತಾರೆ. ಅಜ್ಜಿ ಅವನೇ ಬೇರೆ ಡೇಟ್ ಆಫ್ ಬರ್ತ್, ನಂದೇ ಡೇಟ್ ಆಫ್ ಬರ್ತ್, ಅದಕ್ಕೆ ಹಿಂಗೆ ಅದು ಗಳಿಗೆಗಳು ಚೇಂಜ್ ನೋಡು. ಬ್ರೋ ಬರ್ಬೇಕಂತ. ಏನು ಇದು ಈಗಿನೂ ಅಲ್ಲಿ ಮಾತಾಡ್ಸ್ ಬಂದಲ್ಲ, ಫೋನ್ ಮಾಡ್ತೀಯಲ್ಲ ಒಂದೇ ಮನೇಲಿ ಇತ್ಕೊಂಡು. ಆಗಲ್ಲ ಬ್ರೋ, ಅದಕ್ಕೆ ನೀನು ಇಬ್ರು ಇರ್ತೀರಲ್ವಾ, ಹಾಗಾಗಿ ಅಷ್ಟೇ. ಅಜ್ಜಿ ಕರಿತಾ ಇದಾರೆ, ಬಂದ್ಬಿಡು. ಆಯ್ತು ಬರ್ತೀನಿ ಅಂತ ಹೇಳಿ ಬರ್ತಾರೆ. ಬರ್ತಿದ್ದಾಗನೆ, ಏನಿಲ್ಲ ಯುಗಾದಿ ಹಬ್ಬದ್ದು ಪ್ರಿಪ್ರೇಷನ್ ಮಾತಾಡೋಣ ಅಂತ ಹೇಳಿ. ಶ್ರವಣ, ಎಲ್ಲ ಸಿದ್ಧತೆ ಆಗಿದೀಪ? ನಮ್ಮ ಒಡವೆ ಲಾಕರಿಂದ ಬಿಡಿಸ್ಕೊ ಬಂದಿದ್ದೀನಿ, ನಾಳೆಗೆ ಬರ್ಬೇಕಾದ ಒಡವೆಗಳೆಲ್ಲ ಬರ್ತಾರೆ. ಸಂಗೀತ ಇದ್ದವ್ರು, ಅಮ್ಮ ನೀನೇನ್ ತೊಂದರೆ ತಗೋಬೇಡ, 6 ವರ್ಷದ ಒಡವೆ ಇರುತ್ತೆ, ಎಲ್ಲರಿಗೂ ಬಟ್ಟೆನೂ ಕೂಡ ತಂದಾಗಿದೆ, ಹೊಸ ಬಟ್ಟೆ, ಇನ್ನೇನು ತೊಂದರೆ ಇಲ್ಲ. ಭೂಮಿ ಸಪ್ಪಗಿರ್ತಾಳೆ. ಅಜ್ಜಿ ಇದ್ದವ್ರು, ಯಾಕೆ ಭೂಮಿ ಸಪ್ಪಗಿದೀಯಾ, ನಿನ್ನನ್ನು ಒಪ್ಕೊಳ್ಳೋಂತ ಪ್ರಥಮ ವರ್ಷದ ಯುಗಾದಿ ಅಲ್ವಾ? ಅದಕ್ಕೆ ಅಜಿತ್ ಅಂತಾನೆ, ಇಲ್ಲ ಭೂಮಿಗೆ ಬೇಸರ ಆಗ್ಬಾರ್ದು ಅಂತ ಭಾಗ್ಯಮ್ನವ್ರು ನಾಳೆ ಕಳಿಸ್ಬೇಕಿತ್ತು, ಆದ್ರೆ ನಾಳೆ ಹಬ್ಬ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಕಳಿಸ್ತೀನಿ ಅವಳಿಗೋಸ್ಕರ. ಅದಕ್ಕೆ ಭೂಮಿ ಇದ್ದವಳು, ಸಾಹೇಬ್ರು ಎಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಿಜಕ್ಕೂ ಕೂಡ ನನಗಿನ್ನೂ ಗೌರವ ಹೆಚ್ಚಾಗ್ತಾ ಇದೆ ಅಂತಾಳೆ. ಎಲ್ಲ ಸರಿ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋದ್ಮೇಲೆ ಸಂಗೀತ ಇದ್ದವ್ರು, ಬೇಗ ಹೋಗಿ ಎಲ್ಲ ಬೆಳಗ್ಗೆ ಎಣ್ಣೆ ಸ್ನಾನ ಮಾಡ್ಬೇಕು, ಯಾರು ಕೂತ್ಕೋಬೇಡಿ ಅಂತ ಹೇಳ್ತಾರೆ. ಇವಳು ಅಶ್ವಿನಿ ಬಹಳ ಸಪ್ಪಗಿರ್ತಾಳೆ, ಎಲ್ಲ ಅವ್ರವ್ರ ಸಂಭ್ರಮದಲ್ಲಿ ಇದಾರಲ್ಲ ಅಂತ ಹೇಳಿ ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋಗಿ ಫೋಟೋ ನೋಡ್ಕೊಂಡು, ಏನ್ ಭೂಮಿ ನಿನ್ನ ಏನ್ ಬಿಟ್ಟಿರೋದು, ನೀನ್ ಇಷ್ಟೊಂದು ಆವರಿಸ್ಕೊಂಡಿದೀಯಲ್ಲ, ನನ್ಗಂತೂ ಗೊತ್ತೇ ಆಗ್ತಾ ಇಲ್ಲ, ನನ್ಗೆ ಆಗ್ತಾರ ನೀನ್ ಬಿಟ್ಟಿರೋಕೆ, ನಿನ್ಗೆ ಅರ್ಥ ಆಗ್ತಿಲ್ವಾ ನನ್ ಮನಸ್ಸಿನ ಬೇಗುದಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಭೂಮಿನೂ ಕೂಡ ಬರ್ತಾಳೆ. ಭೂಮಿ ಬಂದ್ಬಿಟ್ಟು ನೋಡ್ತಾಳೆ, ತಕ್ಷಣ ಇಟ್ಬಿಡ್ತಾನೆ. ಭೂಮಿ ಕೆಳಗಡೆ ಹಾಸ್ಕೊಂಡು ಮಲಗಕ್ಕೆ ಹೋಗ್ತಾಳೆ. ಇನ್ 3 ದಿನ ಅಲ್ವಾ ಸಾಹೇಬ್ರೆ, ಎಲ್ಲ ಇದೆಲ್ಲ ನನಗೆ ಅಭ್ಯಾಸ ಆಗ್ಬೇಕಲ್ವಾ? ಅದಕ್ಕೆ ಅಜಿತ್ ಇದ್ದವನು, ಅಲ್ಲ ಹೋಗೋದು 3 ದಿನ 3 ಕ್ಷಣ, ಯಾಕೆ ಈಗ ಇಷ್ಟ ದಿನದಲ್ಲಿ ನೀನು ಅಷ್ಟು ಬೇಸರ ಮಾಡ್ಕೊಂಡು ಹೋಗೋದು? ಖುಷಿಯಾಗಿರ್ಬೇಕಲ್ವಾ? ಬಾ ಇಲ್ಲೇ ಮಲಿಕೋ ಅಂತಾರೆ. ಸರಿ, ಇಬ್ರು ಮಲ್ಕೊಳ್ತಾಳೆ. ಅವನೊಂದ್ತೀರ ಇವನೊಂದ್ತೀರ, ಇಬ್ರು ಕೂಡ ಒದ್ದಾಡ್ತಾರೆ. ಇಬ್ರು ಪರಸ್ಪರ ಅವ್ರ ಮನಸ್ಸಿನ ಆ ನೋವನ್ನ, ಆ ಸಂಕಟನ, ಜೊತೆಗೆ ಅವ್ರಿಲ್ಲಿರ್ತಕ್ಕಂಥ ಪ್ರೀತಿಯನ್ನ ಬಿಚ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ವಿಲಿ ಒದ್ದಾಡ್ತಾರೆ. ಒಂದ್ ಕಡೆ ಒಂದ್ಸರಿ ಭೂಮಿ ನೋಡ್ತಾಳೆ, ಒಂದ್ಸತಿ ಅಜಿತ ನೋಡ್ತಾನೆ. ಹಿಂಗೇನೆ ಇಬ್ರು ಕೂಡ ಪರಸ್ಪರ ನೋಡ್ಕೊಳ್ತಾರೆ. ಭೂಮಿ ಬಂದಂತ ಸಂದರ್ಭದಲ್ಲಿ ಅಜಿತ ಕೇಳ್ತಾನೆ ಪ್ರಾರಂಭದಲ್ಲಿ, ಯಾಕೆ ಅತ್ತೆ ಜೊತೆ ಮಲಗ್ಲಿಲ್ವಾ ಅಂದಾಗ, ಇಲ್ಲ ಅತ್ತೆ ಬಂದ್ಬಿಟ್ಟು ಹೋಗು ನೀನು ಇಲ್ಲೇ ಮಲಕ್ಕೋ ಅಂತ ಅಂದ್ರು. ಅದಕ್ಕೆ ಅಜಿತ್ ಅಂತಾನೆ, ನಮ್ಮ ಅಮ್ಮನಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನನ್ನ ಮನ್ಸಿನ ಭಾವನೆ ಅಂತ ಹೇಳ್ತಾ. ಅದಕ್ಕೆ ಭೂಮಿ ಹೇಳ್ತಾಳೆ, ಯಾಕೆ ಏನಾದ್ರು ಹೇಳ್ಕೊಂಡಿದ್ರ ನಿಮ್ ಮನ್ಸಿನ ಭಾವನೆಗಳನ್ನ, ನೋವನ್ನ? ಯಾಕೆ ಅತ್ತೆ ಅಷ್ಟು ಸಂಕಟ ಪಡ್ತಾ ಇದಾರ? ಏನ್ ಹೇಳಿ ನನಗೆ, ನಿಜ ಹೇಳಿ ಅಂತಾರೆ. ಏನಿಲ್ಲ ಬಿಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ಇಬ್ರು ಹೋಗಿ ಮಲ್ಕೊಳ್ತಾರೆ. ಮಲ್ಕೊಂಡ್ಮೇಲೆ ಇಬ್ರಿಗೂ ನಿದ್ದೆ ಬರೋದಿಲ್ಲ. ಇಬ್ರು ಹಾಗೇನೆ ಒದ್ದಾಡ್ತಾರೆ ಇಬ್ರು ಕೂಡ. ಇನ್ನ ಅವನು ಒಂದ್ಸರಿ ಮುಖ ನೋಡ್ತಾನೆ, ತಿರುಗ್ಕೊಳ್ತಾನೆ. ಇವಳು ಒಂದ್ಸರಿ ಮುಖ ನೋಡ್ತಾಳೆ, ತಿರುಗ್ಕೊಳ್ತಾಳೆ. ಯಾರು ಕೂಡ ಹಂಚ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಇಬ್ರಿಗೂ ಕೂಡ ಕೀಳರಿಮೆ ಮನೋಭಾವನೆ. ಎಲ್ಲಿ ನಾನು ಹೇಳ್ಕೊಂಡ್ರೆ ಎಲ್ಲಿ ನಾನು ಇದಾಗ್ತೀನೋ, ನಾನು ಹೇಳ್ಕೊಂಡ್ರೆ ಎಷ್ಟು ನಾನು ಕೆಳಮಟ್ಟಕ್ಕೆ ಇಳಿತೀನೋ ಅಂತ ಹೇಳಿ ಎಲ್ಲ ಬೆಳಗ್ಗೆ ಎದ್ದು ಎಣ್ಣೆ ಸ್ನಾನ ಮಾಡೋಕೆ ಅಂತ ಹೇಳಿ ಎಲ್ಲ ಅವ್ರವ್ರ ಗಂಡಿರು ಎಣ್ಣೆ ಒತ್ತಕ್ ಶುರು ಮಾಡ್ತಾರೆ. ಇವಳು ಕೊಲೆಗಾತಿ, ಮಗಳು ಕೊಲೆಗಾತಿ, ಅವಳು ಕೂಡ ನಚ್ಚಿಗೆ ಉಜ್ಜುತ್ತಾ ಇರ್ತಾಳೆ. ಶ್ರವಣಿಗೆ ಪಾಪ ಅಜ್ಜಿನೇ ಎಣ್ಣೆ ಹಚ್ಬೇಕಾದ್ರೆ ಅದಕ್ಕೆ ಭೂಮಿ ಹೇಳ್ತಾಳೆ, ಆ ಸತ್ಯನ ಪ್ರತಿಯೊಂದು ಸಂದರ್ಭನೂ ಕೂಡ ಸಾಹೇಬ್ರಿಗೆ ನಾನು ಎಣ್ಣೆ ಹಚ್ಚುವಂತದ್ದ ವಿಡಿಯೋ ಮಾಡಿ, ಒಂದು ಕೂಡ ಬಿಡಬೇಡಿ, ನನಗೆ ಈ ವರ್ಷದ್ದು ಬಹಳ ವಿಶೇಷವಾಗಿರ್ಬೇಕದು.
ಅದಕ್ಕೆ ಸರಿ, ಅಜಿತ್ ಇದ್ದವನು ಅದ್ರದ್ದೊಂದು ನನಗೆ ಕಾಪಿ ಕಳಿಸ್ಕೊಡು ಸತ್ಯಣ್ಣ ಅಂದಾಗ, ಅದಕ್ಕೆ ಅಶ್ವಿನಿ ಇದ್ದವಳು, ಅಲ್ಲ ಯಾಕೆ ಭೂಮಿ ಹತ್ರ ವಿಡಿಯೋ ಇದೆ ಅಂದ್ಮೇಲೆ ಈ ಪದೇ ಪದೇ ನೋಡ್ಕೋಬಹುದಲ್ವಾ, ಅದನ್ನ ಯಾಕೆ ನೀನ್ ವಿಡಿಯೋ ಮತ್ತೆ ನಿನಗೆ ಫಾರ್ವರ್ಡ್ ಮಾಡಿಸ್ಕೊಳ್ಳೋದು, ಯಾಕೆ ನೀನ್ ನಿಜವಾದ ಗಂಡ ಹೆಂಡ್ತಿ ಅಲ್ವಾ ಅಂದಾಗ, ಇವ್ಳಿಗೂ ಕೂಡ ಅದೇ ಬೇಕಾಗಿರ್ತದೆ. ಅಂಜುಗೆ ಆಶ್ಚರ್ಯವಾಗಿ ನಿಂತ್ಕೊಳ್ತಾಳೆ, ಹಂಗೇನೆ ಎಣ್ಣೆ ಹಚ್ಚೋದು ಬಿಟ್ಬಿಟ್ಟು ನಿಂತ್ಕೊಳ್ತಾಳೆ. ದೇವ್ಯಾನಿಗೂ ಆಶ್ಚರ್ಯ. ಅಶ್ವಿನಿ ಕೇಳಿದ ಪ್ರಶ್ನೆಗೆ ಅಜಿತ್ನಿಗೆ ಎಲ್ಲೋ ಒಂದ್ ಕಡೆ ಅಳಕಾದಂಗ ಆಗತ್ತೆ. ಏನ್ ಹಿಂಗ್ ಕೇಳ್ತಾಳಲ್ಲ, ಬಾಳ ಇದ್ದಾಳೆ ಕಿಲಾಡಿ ಅಂತ ಹೇಳಿ. ಬಿಡು ಮತ್ತೆ, ಹೌದಲ್ವಾ, ನಾನು ಕೇಳಿದ್ರೆ ಸತ್ಯ ಇದೆ ತಾನೆ. ಎಲ್ಲ ಇಡೀ ಮನೆಯವರೆಲ್ಲ ಅವಾಕ್ಕಾಗಿ ಅವಳ ಕಡೆ ನೋಡೋಕ್ ಶುರು ಮಾಡ್ತಾಳೆ. ಅಜಿತಿಗೆ ಏನ್ ಮಾತಾಡ್ಬೇಕು ಈ ಸಂದರ್ಭದಲ್ಲಿ, ಏನು ನನ್ನ ತಪ್ಪಿಸ್ಕೊಳಕ್ಕೆ ಏನನ್ನು ಬಳಸ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಜೊತೆಗೆ ಭೂಮಿನೂ ಕೂಡ ಬಹಳ ಗೊಂದಲದಲ್ಲಿ ಸಿಕ್ಕಾಕೊಳ್ತಾಳೆ. ಸತ್ಯನಿಗೂ ಕೂಡ ಗೊತ್ತಾಗೋದಿಲ್ಲ. ಆತರ ಅಶ್ವಿನಿಗೆ ಮಾತ್ರ ಪಕ್ಕ ಗೊತ್ತಾಗೋಗ್ಬಿಟ್ಟಿದೆ, ಇವರಿಬ್ರು ಗಂಡ ಹೆಂಡತಿ ಅಲ್ಲ, ಖಂಡಿತ ಇವರು ನಿಜಕ್ಕೂ ಕೂಡ ನಾಟಕ ಆಡ್ತಾ ಇದಾರೆ, ಇವರಿಬ್ರದ್ದು ಒಪ್ಪಂದದ ಮದ್ವೆನೆ ಅಂತ ಹೇಳಿ. ಅಂಜುಗೂ ಅವಳಿಗೂ ಕೂಡ ಅದೇ ಬೇಕಾಗಿರ್ತದೆ. ಯಾಕೆಂದ್ರೆ ಕಾಯ್ತಾ ನಿಂತಿದ್ದಾಳೆ, ಅವಳು ನಿಜಕ್ಕೂ ಕೂಡ ನಚಿನ್ ಮದ್ವೆಗೆ ರೆಡಿ ಇಲ್ಲ. ಅವಳು ಎಷ್ಟೊತ್ತಿಗೆ ಅಜಿತನ ಬೇರೆ ಸಿಕ್ತಾನೋ ಅವನನ್ನು ಪಟ್ ಅಂತ ಹಿಡ್ಕೊಳ್ತೀನೋ ಅಂತ ಹೇಳಿ ಕಾಯ್ತಾ ಇದ್ದಾಳೆ. ಪಾಪ ಸಂಗೀತಕ್ಕಂತೂ ಬಹಳ ನೋವಾಗುತ್ತೆ, ನೋವಿನಿಂದ ನೋಡ್ತಾರೆ, ಅವ್ರ ವಿಧಿ ಇಲ್ಲ, ಆದ್ರೂ ಏನು ಮಾತಾಡಕ್ ಆಗ್ತಾ ಇಲ್ಲ. ಹಂಗೂ ಸಂಗೀತ ಅಂತಾರೆ, ಯಾಕೆ ನಿಮ್ಗೆ ಯಾಕೆ ಪದೇ ಪದೇ ಈ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿ. ದೇವ್ಯಾನಿಗಂತೂ ಒಂದ್ ಕಡೆ ಖುಷಿನೂ ಕೂಡ ಹೌದು, ಯಾಕೆಂದ್ರೆ ಭೂಮಿನ ಈ ಮನೆಯಿಂದ ಕಳ್ಸಕ್ಕೋಸ್ಕರ ಪ್ರಯತ್ನ ಪಡ್ತಿರೋರು ಈ ಅಶ್ವಿನಿ ಮತ್ತೆ ದೇವ್ಯಾನಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.